ಭಾಗವತ ಹೆಬ್ರಿಯವರೇ, ಪ್ರವೃತ್ತಿಯಿಂದ ವೃತ್ತಿಗೆ ಹೇಗೆ ಬಂದಿದೆ? ವೃತ್ತಿಯಲ್ಲಿ ಇಷ್ಟು ಬೃಹದಾಕಾರವಾಗಿ ಹೇಗೆ ಬೆಳೆದ್ರಿ? ನಾನು ಇಷ್ಟು ಬೃಹದಾಕಾರವಾಗಿ ಬೆಳೆದಿದ್ದೇನೆ ಅಂತ ನನಗೆ ಖಂಡಿತ ಅನ್ನಿಸ್ತಾ ಇಲ್ಲ. ನಿಮ್ಮ ಅಭಿಮಾನಕ್ಕೆ ನಾನು ಋಣಿಯಾಗಿರ್ತೇನೆ. ನಾನು ಯಕ್ಷಗಾನವನ್ನು ಬಹಳ ಆಸಕ್ತಿಯಿಂದ ಅದರಲ್ಲೇ ನಾನು ಇರಬೇಕು ಎನ್ನುವಂಥ ಆಸೆಯನ್ನು ಬಾಲ್ಯದಲ್ಲಿ ಹೊಂದಿದ್ದ. ಆದರೆ ನನ್ನ ವಿದ್ಯಾರ್ಥಿ ಜೀವನ ಮುಗೀತಾ ನನಗೆ ಮೇಳಕ್ಕೆ ಹೋಗುವಂಥ ವಾತಾವರಣಕ್ಕೆ ನನ್ನನ್ನು ಕಳಿಸಲಿಕ್ಕೆ ನಮ್ಮ ಮನೆಯವರಿಂದ ವಿರೋಧ ಇತ್ತು. ಅಂದರೆ ಮೇಳದ ಬದುಕು ಎಲ್ಲ ಬೇಡ ಎನ್ನುವ ರೀತಿಯಲ್ಲಿತ್ತು. ನಾನು ಮೇಳಕ್ಕೆ ಹೋಗಲೇಬೇಕನ್ನುವಂಥ ತುಡಿತದಲ್ಲಿದ್ದೆ. ಅದರ ಕಾರಣಾಂತರದಿಂದ ನನಗೆ ಆಗ ಮೇಳಕ್ಕೆ ಸೇರುವಂಥ ಅವಕಾಶ ಆಗಿರಲಿಲ್ಲ. ಬದುಕಿಗಾಗಿ ನಾನು ವ್ಯಾವಹಾರಿಕ ಕ್ಷೇತ್ರವನ್ನೇ ಆಯ್ದುಕೊಂಡದ್ದು. ಹಾಗಾಗಿ ನಾನು ಆಯುರ್ವೇದ ಔಷಧ ವ್ಯಾಪಾರದ ವೃತ್ತಿಯಲ್ಲಿದ್ದೆ. ಅದನ್ನೇ ಮುಂದುವರಿಸಿಕೊಂಡು ಬರುವ ಕಾಲಕ್ಕೆ ಆ ವ್ಯಾಪಾರದ ಸಂಸ್ಥೆಯನ್ನು ಇನ್ನಷ್ಟು ವಿಸ್ತೃತಗೊಳಿಸಬೇಕೆನ್ನುವಂತಹ ಒಂದು ದೃಷ್ಟಿಕೋನದಲ್ಲಿ ಅದನ್ನು ವಿಸ್ತೃತಗೊಳಿಸಿದೆ. ಅದು ಎಲ್ಲೋ ಒಂದು ಕಡೆ ನನಗೆ ವ್ಯವಹಾರ ಕೈ ಹತ್ತಲೂ ಇಲ್ಲ. ಅದರಲ್ಲಿ ನಾನು ಹಿನ್ನಡೆಯನ್ನು ಸಂಪೂರ್ಣ ಹಿನ್ನಡೆಯನ್ನು ಹೊಂದಿದ್ದು ನನ್ನ ಗಮನಕ್ಕೆ ಬರುವಾಗ ಕೆಲವಷ್ಟು ವರ್ಷಗಳ ಸಂದಿತ್ತದು. ಆದರೆ ಅದರ ನಡುವೆ ನಾನು ಹವ್ಯಾಸಿ ಕಲಾವಿದನಾಗಿ ಮತ್ತು ವೃತ್ತಿಪರ ಮೇಳಗಳಿಗೆ ಅತಿಥಿ ಭಾಗವತನಾಗಿ ಹೋಗ್ತಾ ಇದ್ದೆ. ಹೀಗೆ ನಾನು ಹೋಗ್ತಾ ಇದ್ದಾಗ ನನ್ನನ್ನು ಜನ ಗುರುತಿಸಲಿಕ್ಕೆ ಪ್ರಾರಂಭಿಸಿದರು. ಒಂದು ಪ್ರತಿಭೆ ಇಲ್ಲಿದೆ ಅನ್ನೋದು. ಜೊತೆಗೆ ನನಗೆ ಅವಕಾಶಗಳನ್ನು ಮತ್ತೆ ಮತ್ತೆ ಹೆಚ್ಚಿಗೆ ಸಿಗುವಂಥ ವಾತಾವರಣ ನಿರ್ಮಾಣ ಆಯಿತು. ಆದರೆ ನನ್ನ ಬದುಕಿನಲ್ಲಿ ಇವತ್ತು ಈ ಸ್ಥಾನದಲ್ಲಿ ನಾನು ಇರಬೇಕಾದ್ರೆ ನಿಜವಾಗಿ ನನಗೆ ಉತ್ತೇಜನ ಮತ್ತು ಅವಕಾಶವನ್ನು ಮಾಡಿಕೊಟ್ಟದ್ದು ಶ್ರೀಯುತ ವಾಸುದೇವ ಸಾಮಗ್ರು. ವಾಸುದೇವ ಸಾಮಗ್ರನ್ನ ಸರ್ವಥಾ ನಾನು ಮರೆಯಲಿಕ್ಕಿಲ್ಲ. ಅವರ 2ನೇ ಬಾರಿಯ ಸಂಯಮಂ ತಿರುಗಾಟ, ಅಂದರೆ ಬಹಳ 25 ವರ್ಷಗಳ ಹಿಂದೆ ಅವರನ್ನು ಸಂಯಮಂ ತಿರುಗಾಟ ಮಾಡಿದ್ದಾರೆ. ಆವಾಗ ಬಹುಶಃ ಪದ್ಯಾಣ ಗಣಪತಿ ಭಟ್ರೆಲ್ಲ ಇದ್ರು ಅವರ ತಂಡದಲ್ಲಿ. ನಂತರ ಅಂದರೆ ಈಗ 12 ವರ್ಷಗಳ ಹಿಂದೆ ಸಂಯಮಂ ತಿರುಗಾಟವನ್ನು ಹಮ್ಮಿಕೊಂಡಿದ್ದರು. ಆಗ ನಾನು ಯಕ್ಷಗಾನದ ಒಬ್ಬ ಅಭಿಮಾನಿ, ಪ್ರೋತ್ಸಾಹಕ, ಜೊತೆಗೆ ಹವ್ಯಾಸಿ ಕಲಾವಿದನಾಗಿದ್ದೆ. ಸಾಮಗ್ರ ಪರಿಚಯ ಇತ್ತು, ಸಾಮಗ್ರ ಒಡನಾಟ, ಕಲಾವಿದನ ನೆಲೆಯಲ್ಲಿ ಅವರನ್ನು ಹೋಗಿ ಗೌರವಿಸೋದು, ಮಾತನಾಡಿಸೋದು ಹೀಗಿತ್ತು. ಜೊತೆಗೆ ನಮ್ಮ ಕಾರ್ಯಕ್ರಮಗಳಿಗೆ ಅವರನ್ನು ಕರೆಯುವಂಥದ್ದಿತ್ತು, ನಮ್ಮ ಸಂಘದ ಕಾರ್ಯಕ್ರಮಗಳಿಲ್ಲ. ಮತ್ತು ಕೆಲವು ಕಡೆ ನನ್ನ ಕಾರ್ಯಕ್ರಮಗಳನ್ನು ಕೇಳಿದ್ದಾರೆ. ಈ ನಡುವೆ ನಾನು ಆಕಾಶವಾಣಿಗೆ ಸುಮಾರು 95ನೇ ಇಸ್ವಿಯಿಂದ ನಾನು ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೆ. ಸುಮಾರು 5 ವರ್ಷಗಳ ಕಾಲ ನಿರಂತರವಾಗಿ ನನ್ನ ಕಾರ್ಯಕ್ರಮಗಳು ಬರ್ತಾ ಇತ್ತು. ಈ ರೀತಿಯಲ್ಲಿ ಕೆಲವಷ್ಟು ಜನರಿಗೆ ನಾನು ಪರಿಚಯ ಆಗ್ತಾ ಇದ್ದೆ. ಒಂದು ದಿನ ಇದ್ದಕ್ಕಿದ್ದಾಗೆ ಆರೂರು ಸರ್ವೋತ್ತಮ ಶೇಟ್ರ ಎನ್ನುವಂಥ ಯಕ್ಷಗಾನದ ಒಬ್ಬ ವಿಮರ್ಶಕ, ಯಕ್ಷಗಾನದ ಚಿಂತಕ ಮತ್ತು ಜೋಡಾಟಗಳಲ್ಲಿ ನಿರ್ಣಾಯಕರಾಗಿ ಪಾತ್ರ ವಹಿಸ್ತಿದ್ರು ಆರೂರು ಸರ್ವೋತ್ತಮ ಶೇಟ್ರು ಅಂತ. ಅವರನ್ನು ನಾನು ಆ ಭಾಗಕ್ಕೆ ಹೋದ ಯಾವಾಗಲೂ ಮಾತನಾಡಿಸೋದಿತ್ತು. ಅದೇ ಸಂದರ್ಭಕ್ಕೆ ವಾಸುದೇವ ಸಾಮಗ್ರ ಅಲ್ಲಿ ಬಂದಿದ್ರು. ಅವರು ನನ್ನ ಈ ಸಂಯಮಂ ತಿರುಗಾಟ ಎನ್ನುವುದಿದೆ, ಹಾಗಾಗಿ ಆ ತಿರುಗಾಟಕ್ಕೆ ನಾನು ತಂಡವನ್ನು ಸಿದ್ಧ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳಿದ್ರು. ಅವತ್ತಿಗೆ ನಾನು ಇದ್ದೇನೆ. ಅವಾಗ ಹೆಬ್ರಿಯವರು ಏನು ಅಂತೇಳಿ ಕುಶಲೋಪರಿಗಳು ಮಾತಾಡಿದ್ದೆಲ್ಲ ಆಯಿತು. ಯಾರೆಲ್ಲ ಇದ್ದಾರೆ ನಿಮ್ಮ ತಂಡದಲ್ಲಿ ಅಂತೇಳಿ ಹೇಳಿದಾಗ ಮುಮ್ಮೇಳದ ಕಲಾವಿದರನ್ನ ಹೇಳುವ ಜೊತೆಗೆ ಹಿಮ್ಮೇಳದ ಕಲಾವಿದರಾಗಿ ಹೀಗೆ ಶ್ರೀಧರ್ ಭಟ್ ಕಥಗಾಲ ಅಂತೇಳಿ, ಅಂದರೆ ಆವಾಗ ಶ್ರೀಧರ್ ಭಟ್ ಕಥಗಾಲ ಎಂಬುದು ಸಾಲಿಗ್ರಾಮ ಮೇಳದಲ್ಲಿ ಒತ್ತು ಭಾಗವತರಾಗಿದ್ದರು, ಅವರಿದ್ದಾರೆ. ಜೊತೆಗೆ ಹೆಬ್ರಿ ಗಣೇಶ್ ಅವರು ಭಾಗವಹಿಸ್ತಾರೆ ಅಂತೇಳಿ ಹೇಳಿದರು. ನನಗೆ ಆಶ್ಚರ್ಯ, ಅವರ ಪಕ್ಕದಲ್ಲೇ ನಾನಿದ್ದೇನೆ. ಅನಿರೀಕ್ಷಿತವಾಗಿ ನಾವಲ್ಲಿ ಒಟ್ಟಾದದ್ದು. ನನ್ನಲ್ಲಿ ಏನನ್ನೂ ಕೇಳಿಲ್ಲ, ಅವರು ಹೇಳಿಲ್ಲ. ಹೆಬ್ರಿ ಗಣೇಶ್ ಅವರು ಅತಿಥಿ ಭಾಗವತರಾಗಿ ಇರ್ತಾರೆ ಅಂತ. ನನಗೆ ಒಮ್ಮೆಲೆ ನನ್ನ ಎದೆಯೊಳಗೆ ದಿಗಿಲಾಯಿತು. ಯಾಕಂದರೆ ವಾಸುದೇವ ಸಾಮಗ್ರನ್ನ ಅಥವಾ ಆ ಸ್ಥಾನದಲ್ಲಿರುವ ಕಲಾವಿದರನ್ನು ಅಷ್ಟು ಗೌರವಿಸ್ತೇವೆ. ಅವರ ಜೊತೆಗಾಗಿ ನಾವಾಗುವುದಂದಾಗ ನನಗೊಂದು ರೀತಿ ಏನೊಂದು ರೀತಿ ಕಂಪನ ಪ್ರಾರಂಭವಾಯಿತು. ಯಾಕಂತ ಹೇಳಿದ್ರೆ ಆ ವೃತ್ತಿ ಅದು ನನಗೆ ಗೊತ್ತಿಲ್ಲ, ಹೇಗಿರ್ತದೋ ಏನು ಎಂಬ ಭಯ ಇತ್ತು. ಆದರೂ ಮನಸ್ಸಿನ ಮೂಲೆಯಲ್ಲಿ ಮತ್ತೊಂದು ಕಡೆ ನನಗೂ
ಅವಕಾಶವನ್ನು ಕೊಟ್ಟಿದ್ದಾರಲ್ಲ ಹೇಳಿ ನನಗೆ ಭಾಳ ಸಂಭ್ರಮ ಆದಾಗ. ಜೊತೆಗೆ ತದನಂತರ ಒಂದು 10 ದಿವಸದಲ್ಲೇ ಅವ್ರು ನನಗೆ ಫೋನ್ ಮಾಡಿ ಮೇ 10ನೇ ತಾರೀಕು ಧರ್ಮಸ್ಥಳದಲ್ಲಿ ನಮ್ಮ ತಿರುಗಾಟದ ಪ್ರಥಮ ಕಾರ್ಯಕ್ರಮ, ನೀವು ಅಲ್ಲಿಗೆ ಬರಬೇಕು. ಸರಿ, ನಾನು ಎಲ್ಲ ಸಿದ್ಧತೆ ಮಾಡಿಕೊಂಡು ಹೋದೆ. ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿದಾಗ ನೋಡ್ತೇನೆ ಪ್ರಸಂಗ ಮಾಗದವದೆ, ಅದು ಬಡಗಿನ ಮಾಗದವದೆ ಅಲ್ಲ, ತೆಂಕಿನ ಮಾಗದವದೆ. ನನಗೆ ಮೈಯೆಲ್ಲ ಬೆವರಲಿಕ್ಕೆ ಪ್ರಾರಂಭ ಆಯಿತು. ಹೋಗಿ ಅರ್ಧ ಗಂಟೆಯಲ್ಲಿ ಅದನ್ನೆಲ್ಲ ಓದಿಕೊಂಡೆ. ಆ ದಿವಸ ನಾನು ಅಲ್ಲಿ ಏನೋ ಸ್ವಾಮಿ ಮಂಜುನಾಥನನ್ನು ಸ್ಮರಿಸಿಕೊಂಡು, ಕಲಾಮಾತೆಯನ್ನು ಸ್ಮರಿಸಿಕೊಂಡು, ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಕೂತು ಹಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಗೊತ್ತಿಲ್ಲದಾಗ ನನ್ನೊಳಗೆ ಏನೋ ಒಂದು ರೀತಿ ಭಾವನೆಗಳು ಸ್ಫುರಿಸ್ತಾ ಇದ್ದರು. ಅಲ್ಲಿ ಆ ದಿನ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಕೂಡ ಉಪಸ್ಥಿತರಿದ್ದರು. ಅವರು ಅಲ್ಲಿಂದಲೇ ನನ್ನ ಹಾಡನ್ನು ಕೇಳಿ ಮನಸ್ಸಿನಲ್ಲಿ ನನಗೆ ಅವರ ಸಂತೃಪ್ತತೆಯನ್ನು ನನಗೆ ಪ್ರಕಟಪಡಿಸ್ತಿದ್ರು. ಅವರ ಮುಖದಲ್ಲಿ ಗೊತ್ತಾಗ್ತಿತ್ತು. ನನಗೆ ಆವಾಗ ಇಲ್ಲೇ ಒಂದು ಕಡೆ ನನ್ನ ಆಯ್ಕೆ ಮುಂದೆ ಬಹುಶಃ ಕ್ಷೇತ್ರವನ್ನು ನಾನು ಇಲ್ಲಿದ್ದು ಮುಂದುವರಿಸಲಿಕ್ಕೆ ಇದ್ದೇನೆ ಅನ್ನೋದು ನನಗೆ ಆಗ ಅನಿಸಿತು. ಕೊನೆಗೆ ಅವರ ತಿರುಗಾಟದಿಂದ ಎಲ್ಲ ಈ ಯಕ್ಷಗಾನದ ವೃತ್ತಿಪರ ರಂಗಭೂಮಿಯ ಪರಿಚಯಗಳು, ಇಲ್ಲಿಯ ವಾತಾವರಣಗಳು ಎಲ್ಲ ನನಗೆ ಅಲ್ಲಿ ಆಯಿತು. ಹಾಗೆ ನನ್ನ ಯಕ್ಷಗಾನದ ವೃತ್ತಿ ಜೀವನ ಪ್ರಾರಂಭ ಆದದ್ದು. ಅದಕ್ಕೆ ಮೂಲ ಕಾರಣ ವಾಸುದೇವ ಸಾಮಗ್ರತ್ನ.